ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ 48ರ ಮಾಕಳಿ ಬಳಿ ಇರುವ 3 ಪರ್ಫ್ಯೂಮ್ ಗೋದಾಮುಗಳು ದಗದಗನೆ ಹತ್ತಿ ಉರಿದಿದೆ. ಗೋದಾಮಿನ ಒಳಗೆ ಎಸಿ ಕಂಪ್ರೆಸರ್ ಬ್ಲಾಸ್ಟ್ ಸೌಂಡ್ ಕೂಡ ಬಂದಿದೆ. ಎಸ್, ಪರ್ಫ್ಯೂಮ್ ಗೋದಾಮು ಒಂದು ಕಡೆ ಬೆಂಕಿಯ ಕೆನ್ನಾಲಿಕೆಯಲ್ಲಿ ಬೇಯ್ತಾ ಇದ್ರೆ ಮತ್ತೊಂದು ಕಡೆ ಎಸಿ ಗೋದಾಮು ಕೂಡ ಬೆಂಕಿಗೆ ಆಹುತಿಯಾಗಿದೆ. ಇಷ್ಟಕ್ಕೆ ಮುಗಿತಾ ಅಂದ್ರೆ ಇಲ್ಲ, ಗೋದಾಮಿನಲ್ಲಿ ಇದ್ದಂತಹ ವಾಹನಗಳು ಕೂಡ ಬೆಂಕಿಗೆ ಆಹುತಿಯಾಗ್ತಾ ಇದ್ರೆ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಸಿಲಿಂಡರ್ ಗೋದಾಮಿಗೂ ಕೂಡ ಆತಂಕ ಎದುರಾಗಿತ್ತು. ಆದರೆ ಅದೃಷ್ಟವಶಾತ್ ಸಿಲಿಂಡರ್ ಗೋಡೌನ್ ಸೇಫ್ ಆಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಹಾಗೆ 5 ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸುವುದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಹೆಚ್ಚುವರಿ ಆಂಬ್ಯುಲೆನ್ಸ್ ಅನ್ನು ತರಿಸಲಾಗಿದ್ದು ನಿರಂತರವಾಗಿ ಬೆಂಕಿ ಆರಿಸುವ ಕಾರ್ಯ ನಡೀತಾ ಇದೆ. ಇನ್ನು ತೀವ್ರವಾಗಿ ಉರಿತಾ ಇರೋ ಜ್ವಾಲಾ ಬೆಂಕಿಯನ್ನ ಹತೋಟಿಗೆ ತರುವ ಪ್ರಯತ್ನದಲ್ಲಿ ಸಿಬ್ಬಂದಿಗಳು ಕಾರ್ಯನಿರತರಾಗಿದ್ದಾರೆ.